अनिरुद्धाय नमः कल्किने नमः श्री महालक्ष्मी समेत श्री सत्यनारायण स्वामिने नमः अष्टमावरण पूजा समर्पयामि नमः पद्मालयागे नमः पद्मागे नमः शुचगे नमः स्वाहागे नमः स्वदागे नमः सुतागे नमः धन्यागे नमः हिरण्मये नमः लक्ष्मीये नमः नित्यपुष्टागे नमः विभावर्गे नमः अदित्ये नमः दित्ये नमः दीप्तागे नमः वसुदागे नमः वसुधारिण्ये नमः कमलागे नमः कांतागे नमः कामाक्षिये नमः बोधसंभव अत्यंत ಶ್ರದ್ಧಾಭಕ್ತಿಯಿಂದ ಈ ಭೂಲೋಕದಲ್ಲಿ ಮಾಡಿದರು ಎಂಬ ಕೇಳಿದಾಗ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದಂತಹ ವಿಚಾರವನ್ನು ಮತ್ತೆ ತಿಳಿಸುತ್ತಾರೆ. ಇದು ಈ ಭೂಲೋಕದಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ಕಲಿಯುಗದಲ್ಲಿ ಶ್ರೇಷ್ಠವಾಗಿ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದಂತಹ ಮಾತನ್ನು ತಿಳಿದಂತಹ ವಿಚಾರವನ್ನು ತಿಳಿದಂತಹ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನು 2ನೇ ಅಧ್ಯಾಯಕ್ಕೆ ಬರ್ತಾರೆ. 2ನೇ ಅಧ್ಯಾಯದಲ್ಲಿ ಸೂತ ಮಹರ್ಷಿಗಳು ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಶೌನಕಾದಿ ಮಹರ್ಷಿಗಳಿಗೆ, ಈ ಕಲಿಯುಗದಲ್ಲಿ ಮತ್ತಾರು ಈ ವ್ರತವನ್ನು ಆಚರಣೆ ಮಾಡಿ ಫಲವನ್ನು ಹೊಂದಿದ್ದವರು ಅಂತ ಕೇಳಿದಾಗ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರ್ತಾನೆ. ಅತ್ಯಂತ ದರಿದ್ರನಾಗಿರುವಂತಹ ಬ್ರಾಹ್ಮಣನು ಒಂದು ಹೊತ್ತಿನ ಊಟಕ್ಕೂ ಕೂಡ ಇಲ್ಲ. ಅಂತಹ ಸಮಯದಲ್ಲಿ ಆ ಬಡ ಬ್ರಾಹ್ಮಣನು ಪ್ರತಿಯೊಬ್ಬರ ಮನೆಗೂ ಹೋಗಿ ಭಿಕ್ಷೆಯನ್ನು ಬೆಳೆಸ್ತಾ ತನ್ನ ಊಟ ಉಪಚಾರಗಳನ್ನೆಲ್ಲ ಮಾಡುತ್ತಿರುತ್ತಾನೆ. ಒಂದು ದಿವಸ ಆ ಭಿಕ್ಷೆಯನ್ನು ಬೆಳೆಸಿರುವಂತಹ ಆ ಬಡ ಬ್ರಾಹ್ಮಣನಿಗೆ ಭಗವಂತನಾಗಿರುವಂತಹ ಶ್ರೀಮನ್ನಾರಾಯಣನು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷಧಾರಿಯಾಗಿ ಬಂದು, ಎಲೆ ಬ್ರಾಹ್ಮಣನೇ, ಏತಕ್ಕೋಸ್ಕರ ಆ ಭಿಕ್ಷೆಯನ್ನು ಬೇಡುತ್ತಿರುವೆ, ಯಾವ ಕಾರಣದಿಂದ ಬೇಡುತ್ತಿರುವೆ, ನಿನ್ನ ಕಷ್ಟವೇನು ಎಂದು ಕೇಳಿದಾಗ ಆ ಬಡ ಬ್ರಾಹ್ಮಣನು ಹೇಳ್ತಾನೆ, ಯಾರೋ ಒಬ್ಬ ಮಹಾತ್ಮನೇ ಇರಬೇಕು ಎಂಬ ನಿಶ್ಚಯದಿಂದ ಆ ವೃದ್ಧ ಬ್ರಾಹ್ಮಣ ವೇಷಧಾರಿಯಾಗಿರುವಂಥ ಭಗವಂತನಿಗೆ ಹೇಳ್ತಾನೆ, ಎಲೆ ಬ್ರಾಹ್ಮಣನೇ, ನಾನು ಅತ್ಯಂತ ದರಿದ್ರನಾಗಿರುವಂಥ ಬ್ರಾಹ್ಮಣನು, ನನಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಇಲ್ಲ. ಆದ್ದರಿಂದ ನಾನು ಭಿಕ್ಷೆಯನ್ನು ಬೇಡಿ ಈ ದವಸ ಧಾನ್ಯಗಳಿಂದ ಮನೆಗೆ ಹೋಗಿ ಊಟ ಉಪಚಾರವನ್ನು ಮಾಡಬೇಕು ಎಂದು ಹೇಳಿದಾಗ ಆ ಬಡ ಬ್ರಾಹ್ಮಣನಿಗೆ ಆ ಭಗವಂತನಾಗಿರುವಂಥ ಶ್ರೀಮನ್ನಾರಾಯಣ ವೇಷಧಾರಿಯಾಗಿರುವಂತಹ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಎಲೆ ಬ್ರಾಹ್ಮಣನೇ ಕೇಳು, ಈ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡು, ಇದರ ಫಲವನ್ನು ನೀನು ಹೊಂದುತ್ತೀಯ ಅಂತ ಹೇಳಿದಾಗ ಸಂತೋಷಗೊಂಡಂತಹ ಬಡ ಬ್ರಾಹ್ಮಣನು ಎಲ್ಲ ವಿಚಾರವನ್ನು ತಿಳಿದುಕೊಂಡು ತನ್ನ ಮನೆಗೆ ಬಂದು ತನ್ನ ಹೆಂಡತಿಗೂ ಕೂಡ ಈ ವಿಚಾರವನ್ನು ತಿಳಿಸುತ್ತಾನೆ. ಮರು ದಿವಸ ಎದ್ದು ಆ ಗಂಡ ಹೆಂಡತಿ ಇಬ್ಬರೂ ಕೂಡ ಸ್ನಾನವನ್ನು ಮಾಡಿ, ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಭಗವಂತನಿಗೆ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದೇ ಭಗವಂತನೇ, ನಿನ್ನ ಪೂಜೆಯನ್ನು ಮಾಡುತ್ತೇವೆ, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತೇನೆ, ನನಗೆ ಅನುಗ್ರಹಿಸು ಎಂದು ಹೇಳಿದಾಗ ಆ ಭಗವಂತನ ಅನುಗ್ರಹದಿಂದ ಆ ಬಡ ಬ್ರಾಹ್ಮಣನು ಭಿಕ್ಷೆಯನ್ನು ಬೇಡಲು ಹೋದಾಗ ಅಲ್ಲಿ ಅತ್ಯಧಿಕವಾಗಿ ಅಂದರೆ ದ್ವಿಗುಣವಾಗಿ ದವಸ ಧಾನ್ಯ ಹಣಕಾಸು ಎಲ್ಲ ಕೂಡ ದೊರೆಯುತ್ತದೆ. ಅದರಿಂದ ಆ ಬಡ ಬ್ರಾಹ್ಮಣ ಸಂತೋಷವಾಗಿ ಮನೆಗೆ ಬಂದು ಪೂಜೆಗೆ ಬೇಕಾಗಿರುವಂಥ ಸಿದ್ಧತೆಗಳನ್ನೆಲ್ಲ ಪಡಿಸಿಕೊಂಡು ನೆಂಟರಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ತಾನು ಕೂಡ ಆ ಪೂಜೆಯಲ್ಲಿ ಭಾಗವಹಿಸುತ್ತಾನೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಾನೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಿಂದ ಅನುಗ್ರಹವಾಗಿರುವಂತಹ ಆ ಬಡ ಬ್ರಾಹ್ಮಣನು ಅತ್ಯಂತ ಸಂತೋಷನಾಗಿ ಪ್ರತಿ ಕೂಡ ಆ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಆ ಭಗವಂತನ ಅನುಗ್ರಹದಿಂದ ಅವನಿಗೆ ಎಲ್ಲ ರೀತಿಯಾದಂಥ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅದರಿಂದ ಸಂತೋಷಗೊಂಡು ಪ್ರತಿ ಪೌರ್ಣಿಮಾ ಸಂಕ್ರಾಂತಿ ಪರ್ವಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಒಂದು ಸಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತಿರುವಂತಹ ಸಮಯದಲ್ಲಿ ಒಬ್ಬ ಕಟ್ಟಿಗೆ ಮಾರುವನೊಬ್ಬ ಬರ್ತಾನೆ. ಆ ಕಟ್ಟಿಗೆ ಮಾರುವನು ಎಲ್ಲ ಕಡೆಯಲ್ಲೂ ಕೂಡ ಕಟ್ಟಿಗೆಯನ್ನು ಮಾರಿ ಬಾಯಾರಿಕೆಯಿಂದ ನೀರು ಈ ಮನೆಗೆ ಬರ್ತಾನೆ. ಆದರೆ ಇಲ್ಲಿ ಈ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಅದನ್ನು ಕಂಡಂತಹ ಆ ಕಟ್ಟಿಗೆ ಮಾರು ಸಂತೋಷವಾಗಿ ನಾನು ಕೂಡ ಈ ಪೂಜೆಯನ್ನು ನೋಡಬೇಕು ಎಂದು ಬಹಳ ಆಸಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುವವರೆಗೂ ಕೂಡ ಇದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ ನಂತರ ಆ ಬ್ರಾಹ್ಮಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಬ್ರಾಹ್ಮಣನು ಹೇಳ್ತಾನೆ, ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಷ್ಟಾರ್ಥಗಳನ್ನು ಕೊಡುವಂತಹದ್ದು ಎಂದು ಹೇಳಿದಾಗ ಆ ಕಟ್ಟಿಗೆ ಮಾರು ಕೂಡ ಸಂತೋಷವಾಗುತ್ತದೆ. ತಾನು ಕೂಡ ಭಗವಂತನಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬಾಯಾರಿಕೆಯಿಂದ ಬಳಲುತ್ತಿರುವಂತಹ ಆ ಕಟ್ಟಿಗೆ ಮಾರುವನ್ನು ನೀರನ್ನು ಕೇಳುತ್ತಾನೆ. ನೀರನ್ನು ಕುಡಿದು ಮನೆಗೆ ಹೋಗುತ್ತಾನೆ. ಆ ಕಟ್ಟಿಗೆ ಮಾರುವನ್ನು ಕೂಡ ಅತಿ ಸಂತೋಷನಾಗಿ ಮನೆಯಲ್ಲೂ ಕೂಡ ಹೇಳುತ್ತಾನೆ. ಕಟ್ಟಿಗೆ ಮಾರುವನ್ನು ಕೆಲವೇ ದಿವಸಗಳಲ್ಲಿ ಆ ಭಗವಂತನ ಅನುಗ್ರಹ ಪಾತ್ರರಾಗಿ ಆ ಭಗವಂತನಲ್ಲಿ ಅನುಗ್ರಹ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಆ ದಿವಸದಿಂದ ಆ ಕಟ್ಟಿಗೆ ಮಾರುವನ್ನು ಕೂಡ ಅತ್ಯಧಿಕವಾದಂತಹ ಹಣಕಾಸನ್ನು ದೊರೆಯುತ್ತದೆ. ಅದರಿಂದ ಆ ಭಗವಂತನ ಪೂಜೆಯನ್ನು ಮಾಡುತ್ತಾನೆ. ಅದರಿಂದ ಭಗವಂತನ ಅನುಗ್ರಹದಿಂದ ಕೆಲವೇ ದಿವಸಗಳಲ್ಲಿ ಅಷ್ಟೈಶ್ವರ್ಯಗಳ ಪ್ರಾಪ್ತಿಯಾಗಿ ಭಗವಂತನ ಅನುಗ್ರಹದಿಂದ ಮನೆಯಲ್ಲಿ ವಿಷ್ಣು ಸಾಹಿತ್ಯವನ್ನು ಸೇರ್ತಾನೆ. ಬಳಿಗೆ ಶೌನಕಾದಿ ಮಾಸದಲ್ಲಿ ಶುದ್ಧ ಮಾಸದಲ್ಲಿ ಹೇಳಿದ ಬಳಿಗೆ ಸ್ಕಂದ ಪುರಾಣತ್ವವಾದ ರೇವಾಖಂಡಕ್ಕೆ ಸೇರಿರುವ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ ದ್ವಿತೀಯೋಧ್ಯಾಯದ ಸಮಾಪ್ತವು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ದ್ವಿತೀಯೋಧ್ಯಾಯದ ಸಮಾಪ್ತೆ ನೈವೇದ್ಯ ನಿವೇದನಾರ್ಥೇ.